ಯವ್ವ ಒಂದು 500 ರೂಪಾಯಿ ಇದ್ರು ಕೊಡ ಯವ್ವ. ಅಂಕಲ್ ನಿಮಗೆ ಯಾಕೆ 500 ರೂಪಾಯಿ? ಕಾಲು ನೋವಾಗಿತ್ತವ, ದವಾಖಾನೆ ತೋರ್ಸಕ್ ಬೇಕಾಗಿತ್ತು. ಏನು ಮಾಡ್ಕೊಂಡಿರಿ? ಅದು ಬಿಲ್ಡಿಂಗ್ನಾಗ ಕೆಲಸ ಮಾಡ್ತೀವಲ್ಲ, ಆ ಸೆಂಟ್ರಿಂಗ್ ಪ್ಲೇಟ್ ನನ್ನ ಕಾಲ್ ಮೇಲೆ ಬಿದ್ದತ್ತು. ತೋರ್ಸಕ್ಕೆ ರೊಕ್ಕಿಲ್ಲ ನಂಗಾಗೈತಿ. ನಿಮ್ದು ಲೇಬರ್ ಕಾರ್ಡ್ ಇಲ್ಲನ್ರಿ? ಅಂದ್ರೆ ಅದು ಕಾರ್ಮಿಕರ ಕಾರ್ಡ್ ಹೌದಿಲ್ಲ? ಹಾಂ ಅದ ಐತಲ್ಲ, ಅದರಿಂದ ಏನು ಉಪಯೋಗತಿ? ನೋಡ್ರಿ ಇಲ್ಲಿ ಯಾರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ ಅವರಿಗೆ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ದೌರ್ಬಲ್ಯತೆ ಪಿಂಚಣಿ ಸೌಲಭ್ಯನ ಕೊಡ್ತಾರ. ಅಷ್ಟೇ ಅಲ್ಲ, ಇದ್ರ ಒಳಗೆ ಇನ್ನೂ ಒಂದು ಯೋಜನೆ ಐತಿ. ಇನ್ನೂ ಒಂದ? ಯಾವ್ದು ಸ್ವಲ್ಪ ಬಿಡಿಸಿ ಹೇಳಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಅಪಘಾತ ಪರಿಹಾರ ಅಂತ ಹೇಳಿ. ಅಂದ್ರೆ ಕಾರ್ಮಿಕ ಕೆಲಸ ಮಾಡ್ಬೇಕಂದ್ರೆ ಆಕ್ಸಿಡೆಂಟ್ ಆಗಿ ಕೈಯೋ ಕಾಲೋ ಏನೋ ಆಯ್ತು ಅಂತಂದ್ರೆ ಅಪಘಾತ ಪರಿಹಾರ ಅಂತ ಹೇಳ್ಕೊಡ್ತಾರೆ. ಅಕಸ್ಮಾತ್ ಆಗಿ ಅದೇನಾದ್ರು ಜಾಸ್ತಿ ಆಗಿ ಮುಂದೆ ಕೆಲಸನೇ ಮಾಡಕ್ ಬರ್ದಿರೋ ಹಂಗೆ ಆಯ್ತು ಅಂತಂದ್ರೆ ದೌರ್ಬಲ್ಯತೆ ಪಿಂಚಣಿ ಅಂತ ಹೇಳಿ ಕೊಡ್ತಾರೆ. ಹೌದ್ರಾ? ಮತ್ತೆ ಇವು ಎಲ್ಲ ಗೊತ್ತಾಗ್ಬೇಕಂದ್ರೆ ಏನು ಮಾಡ್ಬೇಕ್ರಿಪ್ಪ ನಾವು? ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂತಂದ್ರೆ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಪೇಜಸ್ ಅದಾವ. ಸೊ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಥರದ ಮಾಹಿತಿನೂ ಸಿಗ್ತೈತಿ. ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕನ್ನು ಹಾಕೇನಿ, ಅಲ್ಲಿ ಹೋಗಿ ಇವತ್ತು ನಿಮಗೆ ಯಾವ ಥರ ಮಾಹಿತಿ ಬೇಕೋ ಎಲ್ಲನೂ ನೀವು ತೊಗೋಬೋದು. ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಅಲ್ಲ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿನಗೆ ಪುಣ್ಯ ಬರಲ್ವಾ ಯವ್ವ? ನೀವೇನೋ ಥ್ಯಾಂಕ್ಸ್ ಹೇಳೋದಿತ್ತಂದ್ರು, ನಾವು ಪುಣ್ಯ ಬರಲಿ ಅಂತ ಹೇಳೋದಿತ್ತನು ಕಾರ್ಮಿಕ ಇಲಾಖೆ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರಿಗೆ ಹೇಳ್ರಿ. ಯಾಕಂತಂದ್ರೆ ಇಂಥ ಯೋಜನೆಗಳೆಲ್ಲ ನಿಮ್ಮಂಥ ಕಾರ್ಮಿಕರಿಗೆ ತಲುಪಲಿ ಅಂತ ಹೇಳಿ ಭಾಳ ಪ್ರಯತ್ನ ಮಾಡತ್ತಾರೆ ಅವರು. ಸಂತೋಷ್ ಲಾಡ್ ಸಾಹೇಬ್ರ, ಕಾರ್ಮಿಕರ ಜೀವನ ಉದ್ಧಾರ ಮಾಡತ್ತಿರಲ್ಲ, ನಿಮಗೆ ಪುಣ್ಯ ಬರಲ್ರಿಪ್ಪ.